ಡಿ.ಕೆ. ಶಿವಕುಮಾರ್ ಪರವಾಗಿ ಕೆಲವು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಈ ಪ್ರಾಕ್ಸಿ ವಾರ್, ಬೇರೆಯವ್ರ ಮುಖಾಂತರ ವಾರ್ ನಡೀತಾ ಇದೆ, ಇನ್ ಫೈಟಿಂಗ್ ನಡೀತಾ ಇದೆ. ಇವ್ರು ಯಾರು ಇಬ್ರು ಮಾತಾಡ್ತಾ ಇಲ್ಲ. ಹೀಗಾಗಿ ಬಹುಶಃ ನವೆಂಬರ್ ಡಿಸೆಂಬರ್ ಒಂದು ಹಂತಕ್ಕೆ ಇದು ಬರ್ತದೆ. ಅದೊಂದು ಬಹಳ ಸ್ಪೋರ್ಟ್ ಆಗ್ತದೆ. ಅದ್ರ ಮುಖಾಂತರ ಇದನ್ನ ಅವಾಯ್ಡ್ ಮಾಡೋ ಸಲುವಾಗಿ, ಅವರ ಅಧಿಕಾರದಲ್ಲಿ ಮುಂದುವರಿಸೋಲಾಗಿ ಈ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಡಿಸೆಂಬರ್ ಟೈಮ್ ಬಾಂಬ್ ಸ್ಫೋಟ್ ಆಗ್ಬೋದು. ಕೆಲವು ಟೈಮ್ ಬಾಂಬ್ ಕೆಲವರು ಇಟ್ಟಾರೀಗ ಡಿ.ಕೆ. ಶಿವಕುಮಾರ್ ಅಂತವರು. ಅದು ನವೆಂಬರ್ ಡಿಸೆಂಬರ್ಗೆ ಬಹುಶಃ ಆ ಟೈಮ್ ಫಿಕ್ಸ್ ಮಾಡಿರ್ಬೋದು. ಅದು ಸ್ಫೋಟ್ ಆಗುವಂತ ಚಾನ್ಸ್ ಇದೆ. ಈಗ ಲಿಂಗಾಯತ ಮಾಡೋದಾದ್ರೆ ಎಲ್ಲಾ ಜಾತಿದು ಮಾಡ್ಬೇಕಾಗ್ತದೆ. ನೀವು ಲಿಂಗಾಯತರಿಗೆ ಅಷ್ಟೇ ಮಾಡ್ತೀವಿ ಸಮೀಕ್ಷೆ, ಒಕ್ಕಲಿಗೆ ಅಷ್ಟೇ ಮಾಡ್ತೀವಿ, ಹಿಂದೂ ವರ್ಗ ಅಷ್ಟೇ ಮಾಡ್ತೀವಿ ಅನ್ನಕ್ಕೆ ಬರೋದಿಲ್ಲ. ಅದು ಸೈಂಟಿಫಿಕ್ ಇಲ್ಲ, ವೈಜ್ಞಾನಿಕವಾದಂಥ ಸಮೀಕ್ಷೆ ಆಗಲೇ ಇಲ್ಲ. ಇವತ್ತು ಬೇಕಾದ್ರೆ ನಿಮ್ಮನ್ನು ಹಿಡ್ಕೊಂಡು ನಮ್ಮನ್ನು ಹಿಡ್ಕೊಂಡು ಎಲ್ಲರನ್ನೂ ಕೇಳ್ರಿ, ಅವ್ರ ಆತ್ಮ ಕೇಳ್ರಿ, ಯಾರು ನಿಮ್ಮ ಮನೆಗೆ ಬಂದು ಸಮೀಕ್ಷೆ ಮಾಡೋದಂದ್ರೆ ಇಲ್ಲ ಅಂತ ಆನ್ಸರ್ ಏನದು ಇಲ್ಲ. ಹಾಗಾದ್ರೆ ಯಾರ ಮನೆಗೂ ಹೋಗಲಾರ್ದೇ ಇವತ್ತು ಸಮೀಕ್ಷೆ ಮಾಹಿತಿ ಹೆಂಗೆ ತೊಗೊಂಡ್ರು, ಎಲ್ಲೇ ಡಿ.ಸಿ ಆಫೀಸಲ್ಲಿ ಕುಂತು, ಎಲ್ಲೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಫೀಸಲ್ಲಿ ಕುಂತು ಈ ಸಂಗ್ರಹ ಮಾಡಿದ್ರು ಅಂತ ಸಂಶಯ ಇವತ್ತು ಬರಕ್ಕೆ ಚಾಲು ಆಗಿದೆ.